ಹಲ್ಲೆಲೂಯಾ. ಓದಿದಂತ ಕೀರ್ತನೆ ಒಂದು ವಾಕ್ಯವನ್ನ, 1 ಮತ್ತು 2 ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. 2ನೇ ವಾಕ್ಯ, ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ. ஜீவனுள்ள தேவன் மேல் தாகமாய் இருக்கிறது. எப்போது தேவனுடைய ಸನ್ನಿಧಿಯಲ್ಲಿ வந்து ನಿಪ್ಪೇನ್, ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ನಿಲ್ಲುವನೋ ಎಂಬುದಾಗಿ ಭಕ್ತನು ತೊರೆಯುವುದಾಗಿ ಇಲ್ಲಿ ಕೀರ್ತನೆಗಳಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಬಾಯಾರಿದ ಜಿಂಕೆಯು ನೀರಿನ ತೊರೆಗಳು ಹೇಗೋ ಹಾಗೆ ನನ್ನ ಮನವು ದೇವರನ್ನ ಬಯಸ್ತಾ ಇದೆ. ಹಲ್ಲೆಲೂಯಾ. ಆತನನ್ನ ಬಯಸ್ತಿದೆ ಎಂಬುದಾಗಿ ಕೀರ್ತನೆಗಾರನಲ್ಲಿ ಹೇಳುವಂತ ವಾಕ್ಯವನ್ನ ನೋಡ್ತೇವೆ. ಆ ಬಯಕೆ, ಆತನ ಮೇಲಿರುವಂತ ಬಯಕೆ, ಆತನ ಮೇಲಿರುವಂತ ದಾಹ ಇನ್ನೂ ನಮ್ಮಲ್ಲಿ ಹೆಚ್ಚುತ್ತಾ ಬರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಆತನ ಪ್ರೀತಿಯು ಅಷ್ಟೇ ಅಪಾರವಾದದ್ದು. ಆತನ ಪ್ರೀತಿಗೆ ಅಂತ್ಯವಿಲ್ಲ, ಆತನ ಪ್ರೀತಿಗೆ ಕೊನೆ ಇಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಇನ್ನೊಂದು ಕಡೆ ನಾವು ವಾಕ್ಯದಲ್ಲಿ ನೋಡುವಾಗ ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು, ಪ್ರೀತಿ ಹೊಟ್ಟೆ ಕಿಚ್ಚುಪಡುವುದಿಲ್ಲ, ಪ್ರೀತಿ ಒಪ್ಪಿಕೊಳ್ಳುವುದಿಲ್ಲ, ಪ್ರೀತಿ ಮರಹದೆಗೊಟ್ಟು ನಡೆಯುವುದಿಲ್ಲ, ಪ್ರೀತಿ ತನ್ನನ್ನೇ ಹೊಗಳಿಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಈ ಪ್ರೀತಿಯನ್ನ ಕುರಿತು ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಅದು ತನ್ನನ್ನ ತಾನೇ ಹೊಗಳಿಕೊಳ್ಳದಂತೆ ಆ ಪ್ರೀತಿಯನ್ನ ನಮ್ಮ ಪ್ರಕಟಣೆ ಪಡಿಸ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಇದರ ಮಧ್ಯದಲ್ಲಿ ಇನ್ನೊಂದು ಪ್ರೀತಿ ಇದೆ. ಅದು ಎಂತ ಪ್ರೀತಿ ಅಂದ್ರೆ ಅದು ವರ್ಣಿಸಲಿಕ್ಕಾಗದಂತ ಅಪಾರವಾದ ಪ್ರೀತಿ. ಎಂತ ಪ್ರೀತಿ ಅಂತ ಒಂದು ವಾಕ್ಯವನ್ನ ನಾವು ಜ್ಞಾಪಕ ಮಾಡ್ಕೊಳ್ಳೋಣ. ಪರಮಗೀತದಲ್ಲಿ ಉನ್ನತ ಪಾಠ 8ನೇ ಅಧ್ಯಾಯ 6ನೇ ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ಪರಮಗೀತ, ಜ್ಞಾನೋಕ್ತಿ ಪಕ್ಕದಲ್ಲಿ ಪರಮಗೀತ ಬರುತ್ತೆ, ನೀತಿಮಳಿ ಪಕ್ಕದಲ್ಲಿ ಪ್ರಸಂಗಿ ಅನ್ನೋ ಉನ್ನತ ಪಾಠ. நீரினை உமது இருதயத்தின் மேல் முத்திரையை போலவும் உமது புயத்தின் மேல் முத்திரையை போலவும் வைத்துக் கொள்ளும். நேச மரணத்தை போல் வலிது, நேச வைராகியம் பாதாளத்தை போல் கொடிதாய் இருக்கிறது. அதன் தழல் அக்னி தழலும் அதன் ஜுவாலை கடும் ஜுவாலையாய் இருக்கிறது. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಪರಮಗೀತದಲ್ಲಿ ನೋಡ್ತೇವೆ 8ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ನಿನ್ನ ಹೃದಯದ ಮೇಲೆ ನಿನ್ನ ಕೈಯಲ್ಲಿ ನನ್ನನ್ನು ಮುದ್ರೆಯನ್ನಾಗಿ ಧರಿಸಿಕೋ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ನಿನ್ನ ಹೃದಯದ ಮೇಲೆ ನಿನ್ನ ಕೈಯಲ್ಲಿ ನನ್ನ ಮುದ್ರೆಯನ್ನಾಗಿ ಧರಿಸಿಕಾರನ ದೇವರನ್ನ. ಹಲ್ಲೆಲೂಯಾ. ಯಾವಾಗಲೂ ಆತನು ನಮ್ಮ ಹೃದಯದಲ್ಲಿ, ಆತನ ವಾಕ್ಯ ಯಾವಾಗಲೂ ಬರೆಯಲ್ಪಟ್ಟಿರಬೇಕು. ಆತನು ಹೃದಯದ ಮೇಲೆ ಒಂದೊಂದು ವಾಕ್ಯಗಳನ್ನ ನಾವು ಬರೆದಿಟ್ಟುಕೊಳ್ಳುವರಾಗಿ ಕಾಣಲ್ಪಡಬೇಕು. ಯಾವಾಗ್ಲೂ ಆತನ ವಾಕ್ಯ ಏನಾಗಿರ್ಬೇಕಂತೆ, ನಮ್ಮನ್ನ ನಿನ್ನ ಕೈಯಲ್ಲಿ ನನ್ನ ಮುದ್ರೆಯನ್ನಾಗಿ, ಅಂದ್ರೆ ಉಂಗುರವಾಗಿ ಧರಿಸಿಕೊ ಎಂಬುದಾಗಿ ವಾಕ್ಯವನ್ನ ಉಂಗುರ ತರ ಆ ವಾಕ್ಯ ಯಾವಾಗ್ಲೂ ನಮ್ಮ ಕೈಯಲ್ಲಿ ಇರುವಂತೆ ಅದನ್ನ ಉಂಗುರವಾಗಿ ಧರಿಸಿಕೊ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದ ಕೆಳಗಡೆ ನೋಡುವಾಗ ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಅಂದ್ರೆ ಈ ಪ್ರೀತಿ ಅಂತದಂದ್ರೆ ಬಲವಾದ ಪ್ರೀತಿ. ಆ ಬಲವಾದ ಪ್ರೀತಿ ಅದೇನ್ ಮಾಡತ್ತಂತೆ, ಮರಣದಷ್ಟು ಬಲವಾಗಿದೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಅದು ಸಾಯಕ್ಕೂ ಹಿಂಜರಿಲ್ಲಂತೆ. ಆ ಪ್ರೀತಿಗೋಸ್ಕರ ತನ್ನ ಜೀವವನ್ನೇ ಕೊಡೋದಕ್ಕೆ ಆ ಪ್ರೀತಿಗೋಸ್ಕರ ಹಿಂಜರಿಯೋದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಆತನ ಪ್ರೀತಿ ಅಪಾರವಾದದ್ದು. ಆತನ ಪ್ರೀತಿಗೆ ಅಂತ್ಯವಿಲ್ಲ, ಆತನ ಪ್ರೀತಿಗೆ ಕೊನೆ ಇಲ್ಲ. ಭೂಮಿ ಆಕಾಶಗಳು ಅಳಿದು ಹೋದರು, ಹಲ್ಲೆಲೂಯಾ, ಆತನ ಪ್ರೀತಿ ಅಳಿದು ಹೋಗುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅಂತ ಅಪಾರವಾದ ಪ್ರೀತಿಯನ್ನ ನಾವಿಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆ ಪ್ರೀತಿ ಮರಣದಷ್ಟು ಬಲವಾಗಿದೆ ಎಂಬುದಾಗಿ
ವಾಕ್ಯದಲ್ಲಿ ನೋಡ್ತೇವೆ. ನಮಗೋಸ್ಕರ ತನ್ನ ಪ್ರಾಣ ಕೊಡೋದಿಕ್ಕೂ ಯೇಸು ಸ್ವಾಮಿ ಹಿಂಜರಿಯದಂತ ಒಂದು ಪ್ರೀತಿ. ತಂದೆಯಾದ ದೇವರು ಒಂದು ಮಾತನ್ನು ಹೇಳ್ತಾರೆ ಯೋಹಾನ ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು, ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲಾ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಈ ಲೋಕದ ಮೇಲಿನ ಪ್ರೀತಿಯನ್ನಿಟ್ಟು, ಹಲ್ಲೆಲೂಯಾ, ಏನಿಟ್ಟು? ಆತನ ಪ್ರೀತಿ ಇಟ್ಟು ತನ್ನ ಮಗನನ್ನು ಕಳಿಸಿಕೊಟ್ರಂತ. ನೀನು ಹೋಗ್ಲೇಬೇಕು, ನನ್ನ ಜನಕ್ಕೋಸ್ಕರ, ನನ್ನ ಸೃಷ್ಟಿಸಿದಂತ ಜನರಿಗೋಸ್ಕರ ನೀನ್ ಪ್ರಾಣ ಕೊಡ್ಲೇಬೇಕು ಅಂತ ಹೇಳಿ. ಹಲ್ಲೆಲೂಯಾ. ಅದ್ರ ಮೇಲೆ ದೇವರು ಎಷ್ಟೋ ಪ್ರೀತಿನಿಟ್ಟು ತನ್ನ ಮಗನನ್ನು ಕಳಿಸಿಕೊಟ್ರು. ಆತ ನಂಬ ಒಬ್ಬನಾದರೂ ನಾಶವಾಗದೆ ಎಲ್ಲಾ ನಿತ್ಯ ಜೀವ ಪಡೆಯಬೇಕಂತ ಹೇಳಿ ಆತನ್ನ ಕಳಿಸಿಕೊಟ್ರು. ಆ ತಂದೆಯ ಪ್ರೀತಿ, ಯೇಸು ಸ್ವಾಮಿಯ ಪ್ರೀತಿ ನಮಗೋಸ್ಕರ ತನ್ನ ಜೀವ ಕೊಡೋದಿಕ್ಕೂ ಆತನ ಹಿಂಜರಿದಿಲ್ಲದಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ರೋಮಾಪುರ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 8ನೇ ವಾಕ್ಯ ಹೋದ್ರಿ. ರೋಮ 8. நாம் பாவிகளாய் இருக்கையில் கிறிஸ்து நமக்காக மரித்ததினாலே தேவன் நம்மேல் வைத்த அன்பை விளங்க பண்ணுகிறார். ಆಮೆನ್. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದನು. ಹಲ್ಲೆಲೂಯಾ. ಅವ್ರ ಪ್ರೀತಿ ನೋಡ್ರಿ, ಸಾಯಲೇಬೇಕು. ಯೇಸು ಸ್ವಾಮಿ ನಮಗೋಸ್ಕರ ಈ ಲೋಕದಲ್ಲಿ ಬಂದು, ಹಲ್ಲೆಲೂಯಾ, ಕ್ರಿಸ್ತನು ನಮಗೋಸ್ಕರ ಅಂದ್ರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಡುವುದರಲ್ಲಿ ದೇವರು ನಮ್ಮ ಮೇಲೆ ತನಗಿದ್ದ ಪ್ರೀತಿಯನ್ನ ಸಿದ್ಧಾಂತಪಡಿಸ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆತನ ಪ್ರೀತಿ ನೋಡ್ರಿ, ನಾವೊಬ್ಬರಾದ್ರೂ ನಾಶವಾಗಬಾರ್ದು. ಆತನ ಪ್ರೀತಿ ನೋಡ್ರಿ, ನಾವೊಬ್ಬರಾದ್ರೂ ಕೆಟ್ಟು ಹೋಗಬಾರ್ದು. ಆತನ ಪ್ರೀತಿ ನೋಡ್ರಿ, ಒಬ್ಬರಾದ್ರೂ ನರಕಕ್ಕೆ ಹೋಗಬಾರ್ದು. ಹಲ್ಲೆಲೂಯಾ. ಪಾಪದಲ್ಲಿ ಸಾಯುವುದು ನನಗೆ ಸ್ವಲ್ಪವೂ ಸಂತೋಷವಿಲ್ಲ ಅಂತೇಳಿ, ಹಲ್ಲೆಲೂಯಾ, ಎಜೆಕೇಲನ ಗ್ರಂಥದಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಪಾಪದಲ್ಲಿ ಸಾಯೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ಅದರಿಂದ ಒಬ್ಬರಾದ್ರೂ ನಾಶವಾಗಬಾರದು ಅಂತೇಳಿ ಈ ಲೋಕದಲ್ಲಿ ಪ್ರೀತಿ ಇಟ್ಟು ಯೇಸುಸ್ವಾಮಿನ ಲೋಕಕ್ಕೆ ಕಳಿಸಿದ್ರು. ಯೇಸುಸ್ವಾಮಿ ಪ್ರೀತಿ ಅಂದರೆ ನಮ್ಗೆ ತನ್ನ ಜೀವನೇ ಕೊಟ್ಬಿಟ್ರು. ಹಲ್ಲೆಲೂಯಾ. ಆತ ನಮಗೋಸ್ಕರ ಸತ್ತನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ ಕೆಲವು ಸಾವುಗಳಿದಾವೆ ನಮ್ಗೆ ಗೊತ್ತರ. ಹುಡುಗ ಹುಡುಗಿ ಪ್ರೀತಿ ಮಾಡ್ತಾರೆ, ತಂದೆ ತಾಯಿ ಬದುಕಕ್ ಬಿಟ್ಟಿಲ್ಲ ಅಂದ್ರೆ ಹೋಗಿ ಸಾಯ್ತಾರೆ. ಹಲ್ಲೆಲೂಯಾ. ಅದೆಂತ ಪ್ರೀತಿ ಅಂದ್ರೆ ಶಾರೀರಿಕವಾದ ಪ್ರೀತಿ. ಬದುಕಕ್ಕಾಗಿಲ್ಲ, ಈ ಊರಿಲ್ಲ ಇನ್ನೊಂದು ಊರಿಗೆ ಹೋಗಿ ಬದುಕಬಹುದಾಗಿತ್ತು, ಬದುಕಕ್ಕಾಗಲ್ಲ, ಸಾವೇ ಅವ್ರಿಗೆ ಅಂತ್ಯ ಅಂತೇಳಿ ಸಾಯೋರಿದ್ದಾರೆ. ಹಲ್ಲೆಲೂಯಾ. ಅದೊಂಥರ ಪ್ರೀತಿ. ಅದು ಸತ್ರೆ ನರಕಕ್ಕೆ ಹೋಗುವಂತ ಪ್ರೀತಿ. ಪಾಪದ ಸಂಬಳ ಮರಣ. ತಂದೆ ತಾಯಿ ಮಾತು ಕೇಳದೆ ಕಂಡವ್ರ ಜೊತೆಗೆ ಓಡೋಗಿ ಚಿಕ್ಕ ವಯಸ್ಸಿಂದ ಬೆಳೆಸಿ ಕಾಪಾಡಿ, ನೀನು ಚೆನ್ನಾಗಿ ಓದಿಸಿ, ಬಟ್ಟೆ ಕೊಟ್ಟು, ಅಂದ ಮಾಡಿ, ಚಂದ ನೋಡಿ, ಒಳ್ಳೆ ಡ್ರೆಸ್ಗಳನ್ನ ಕೊಡಿಸಿ, ನಿನ್ನ ನೋಡಿ ಸಂತೋಷ ಪಟ್ಟಂತ ತಂದೆ ತಾಯಿಯನ್ನ ಬಿಟ್ಟು ನೀ ಯಾವನೋ ಬಂದ ಯಾವಳೋ ಬಂದ್ಲು ಅಂತೇಳಿ ನೀನು ಓಡಿ ಹೋದ್ರೆ ಅದು ದ್ರೋಹ. ತಂದೆ ತಾಯಿಗೆ ವಿರೋಧವಾಗಿ ಮಾಡಿದಂತ ದ್ರೋಹ, ತಂದೆ ತಾಯಿಗೆ ವಿರೋಧವಾಗಿ ಮಾಡಿದಂತ ಪಾಪ, ಅವ್ರನ್ನ ಪಡಿಸಿದಂತ ವೇದನೆ, ಅವ್ರಿಗೆ ಪಡಿಸುವಂತ ನೋವಿಗೆ ಅವ್ರ ಶಾಪ ಅಪ್ಪ ಅಂತ ಅವ್ರ ಆಕಾಶವನ್ನು ನೋಡುವಾಗ ಅದು ಶಾಪವಾಗಿ ಬದಲಾಗತ್ತೆ. ಹಲ್ಲೆಲೂಯಾ. ಅವಾಗಲೇ ನೋಡಿ, ಪಾಪದ ಸಂಬಳ ಬದುಕಕ್ಕಾಗಿಲ್ಲ. ಜೊತೆಯಾಗಿ ನೇಣಾಕೊಂಡು ಸತ್ರು, ವಿಷ ಕುಡ್ ಸತ್ರು, ಕೆರೆಯಲ್ಲಿ ಬಿದ್ರು, ಬಾವಿಯಲ್ಲಿ ಬಿದ್ರು, ಸಾಯಿ ಯಾರು ಬೇಡ ಅಂದ್ರು. ಮಾಡಿ ತಪ್ಪಿಗೆ ದಂಡನೆ ಅನುಭವಿಸ್ಲೇಬೇಕು. ಹಲ್ಲೆಲೂಯಾ. ಮಾಡಿ ತಪ್ಪಿಗೆ ದಂಡನೆ ಅನುಭವಿಸ್ಲೇಬೇಕು ನಾವ್ ಯಾರಾಗಿದ್ರೆ. ಅದಕ್ಕೆ ಪಾಪದ ಸಂಬಳ ಮರಣ. ಎರಡನೇದು ಮರಣ ಇದೆ. ಪಾಪ ಮಾಡುವಂತ ಆತ್ಮ ಸಾಯತ್ತಂದ್ರೆ ಬೆಂಕಿ ಗಂಧಕುರಿಯ ಕೆರೆಗೆ ದಬ್ಬಲ್ಪಡುತ್ತೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ. ಒಬ್ಬ ಮನುಷ್ಯನಿಗೆ 2 ಮರಣವನ್ನ ದೇವರು ಇಟ್ಟಿದ್ದಾರೆ. ಒಂದು ಶಾರೀರಿಕವಾಗಿ ಸಾಯೋದು, ಎರಡನೇದು ನಮ್ಮ ಆತ್ಮನ ಬೆಂಕಿ ಗಂಧಕುರಿಯ ಕೆರೆಗೆ ದಬ್ಬಲ್ಪಡುವಂತ ಒಂದು ಮರಣ ನಮಗೋಸ್ಕರ ಕಾಯ್ತಾ ಇದೆ. ಹಲ್ಲೆಲೂಯಾ. ಆದ್ರೆ ಕ್ರಿಸ್ತನ ಮರಣ ಎಂತದಂದ್ರೆ ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರ, ನಮ್ಮೊಬ್ಬರಾದ್ರೂ ನಾಶವಾಗದೆ ನಿತ್ಯ ಜೀವ ಪಡೆದುಕೊಳ್ಬೇಕಂತ ಹೇಳಿ ಆತನ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತಂದೆ ಕಳಿಸಿದಂತ ಪ್ರೀತಿಯನ್ನ ಮಗನು ಅದನ್ನ ನೆರವೇರಿಸುವರಾಗಿದೆ. ನಮ್ಮ ತಂದೆ ಪ್ರೀತಿ ಮಾಡಿದರೆ ನಾನು ಪ್ರೀತಿಸ್ತೀನಿ. ಹಲ್ಲೆಲೂಯಾ. ನಮ್ಮ ತಂದೆ ಪ್ರೀತಿ ಮಾಡಿದರೆ ನಾನು ಪ್ರೀತಿಸ್ತೀನಿ. ಅವರಿಗೋಸ್ಕರ ನಾನು ಜೀವ ಬೇಕಾದರೂ ಕೊಡ್ತೀನಿ. ಅವ್ರ ನಿತ್ಯ ಜೀವ ಬರಬೇಕು ಅಂತ ಹೇಳಿ. ಹಲ್ಲೆಲೂಯಾ. ನಿತ್ಯ ಜೀವ ಹೊಂದಿಕೊಳ್ಳುವರಾಗಿ ನಾವು ಕಾಣಲ್ಪಡಬೇಕು. ತಂದೆ ಪ್ರೀತಿಯನ್ನ ಮಗ ಹಿಂಬಾಲಿಸ್ತಾರೆ. ಈಗಿರೋ ತಂದೆ ತಾಯಿ ಮಕ್ಳು ಹೆಂಗೋತ್ರ, ತಂದೆ ಒಂದ್ ಮಾತು ಹೇಳಿದ್ರೆ ಮಕ್ಕಳೇ ಒಂಥರ ನಡೀತಾರೆ. ತಂದೆ ಮಾತನ್ನ ಕೇಳಲ್ಲ, ತಂದೆ ಮಾತಿಗೆ ವಿಧೇಯರಾಗಲ್ಲ. ಹಲ್ಲೆಲೂಯಾ. ಅಪ್ಪ ಒಂದ್ ಸ್ವಲ್ಪ ಸಿಟ್ಟಂದ್ರೆ ಮಗನಿಗೆ 2 ಸಿಟ್ಟಿರುತ್ತೆ.
ಅಪ್ಪ ಸ್ವಲ್ಪ ಕೆಟ್ಟ ಮಾತಾಡ್ದಾನ, ಮಗ 2ರಷ್ಟು ಕೆಟ್ಟ ಮಾತಾಡ್ತಾನೆ. ಅಪ್ಪ 1ರಷ್ಟು ತಪ್ಪು ಮಾಡ್ದ ಅಂದ್ರೆ ಮಗ 2ರಷ್ಟು ತಪ್ಪು ಮಾಡ್ತಾನೆ. ತಾಯಿ ಒಂಥರ ಮಾತಾಡಿದ್ರೆ ಮಗಳು ಒಂಥರ ಮಾತಾಡ್ತಾಳೆ. ಹಲ್ಲೆಲೂಯ. ಇದು ಪ್ರೀತಿ ಅಲ್ಲ. ಪ್ರೀತಿ ಎಲ್ಲವನ್ನು ಸಹಿಸುತ್ತದೆ, ಪ್ರೀತಿ ಎಲ್ಲವನ್ನ ನಂಬುತ್ತದೆ, ಪ್ರೀತಿ ಎಲ್ಲವನ್ನ ಏನ್ ಮಾಡುತ್ತೆ? ಹಲ್ಲೆಲೂಯ. ವಿಶ್ವಾಸಿಸುತ್ತದೆ, ಕೊಚ್ಚಿಕೊಳ್ಳುವುದಿಲ್ಲ, ಡಂಬ ಮಾಡೋದಿಲ್ಲ. ಪ್ರೀತಿ. ಅದಕ್ಕೆ ಸ್ವಾಮಿ ನೋಡಿ ಡಂಬ ಮಾಡಲಿಲ್ಲ. ನಾನ್ಯಾಕೆ ಸಾಯಿಲಿ, ಸತ್ರ ಅವ್ರು ಸಾಯ್ತಾರೆ, ನಾನ್ಯಾಕೆ ಸಾಯಿಲಿ ಅಂತ ದೇವರು ತನ್ನನ್ನ ಡಂಬದಿಂದ ಹೇಳಿ ದೇವರು ತಂದೆಯ ದೇವ್ರ ಮುಂದೆ ಮಾತಾಡಲಿಲ್ಲ. ಅದು ಹೇಳಿದಂತ ಒಂದೊಂದು ಮಾತಿಗೆ ಸ್ವಾಮಿ ವಿಧೇಯರಾದರು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಆ ವಿಧೇಯತೆ ಅಂದ್ರೆ ಪ್ರೀತಿ. ತಂದೆಯಾದ ದೇವರ ಮೇಲೆ, ತಂದೆ ಮೇಲೆ ಯೇಸು ಸ್ವಾಮಿ ಇಟ್ಟಂತ ಪ್ರೀತಿಯನ್ನ ಇಲ್ಲಿ ದೇವರು ವಾಕ್ಯದಲ್ಲಿ ನೋಡ್ತೇವೆ. ಅವ್ರ ತಂದೆ ಎಷ್ಟು ಪ್ರೀತಿ ಮಾಡಿದರೋ ಅಷ್ಟೇ ಪ್ರೀತಿ ಮಗನಲ್ಲಿ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಅದರಿಂದನೇ ಆತನ ತನ್ನ ಜೀವ ಕೊಡುವುದಕ್ಕೂ ತನ್ನ ಪ್ರಾಣವನ್ನ ನಮಗೋಸ್ಕರ ಕೊಡುವುದಕ್ಕೂ ಆತನ ಹಿಂಜರಿಯದೆ ಹಲ್ಲೆಲೂಯ ತನ್ನ ಪ್ರಾಣವನ್ನ ಕೊಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಅದೇ ಯೋಹಾನ್ ಬರೆಸುವಾರ್ತೆ 3ನೇ ಅಧ್ಯಾಯ 17ನೇ ವಾಕ್ಯ ಹೋದ್ರೆ 3:17 ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಲೋಕಕ್ಕೆ ರಕ್ಷಣೆ ಆಗಬೇಕಂತ ಆತನನ್ನ ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕೆ ಆತನನ್ನ ಕಳಿಸಿಕೊಟ್ಟಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ನೋಡ್ರಿ, ಎಲ್ಲಿಯಾದ್ರೂ ನೋಡ್ರಿ ಯೇಸು ಸ್ವಾಮಿ ತೀರ್ಪು ಮಾಡಿದನ್ನ ನಾವು ದೇವರ ವಾಕ್ಯದಲ್ಲಿ ನೋಡೇ ಇಲ್ಲ. ಒಂದ್ಸಲ ಒಂದು ವ್ಯಭಿಚಾರ ಸ್ತ್ರೀಯನ್ನ ಯೇಸು ಸ್ವಾಮಿ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ. ಆಗೆಲ್ಲ ಹೇಳ್ತಾರೆ, ಇವಳು ವ್ಯಭಿಚಾರ ಮಾಡಿದ್ಲು, ಕೈಯ ಜೊತೆಗೆ ಇದ್ದಾಗ್ಲೇ ನಾವು ಹೇಳ್ಕೊಂಡ್ಬಂದಿದ್ದೀವಿ. ಹಲ್ಲೆಲೂಯ. ಅಲ್ಲಿ ನೋಡ್ರಿ 2 ತರ ನ್ಯಾಯ ತೀರ್ಪು. ಗಂಡು ಹೆಣ್ಣು ವ್ಯಭಿಚಾರ ಮಾಡಿದ್ರು, ಗಂಡು ಬಿಟ್ಬಿಟ್ರು, ಹೆಣ್ಣನ್ನು ಮಾತ್ರ ಹೇಳ್ಕೊಂಡ್ಬಂದ್ರು. ಹಲ್ಲೆಲೂಯ. ನ್ಯಾಯವಾಗಿ ನೋಡಿದ್ರೆ ಇಬ್ಳಾರನ್ನ ಹೇಳ್ಕೊಂಡ್ಬಂದು ಇಬ್ಳಾರನ್ನ ಅಲ್ಲಿ ನಿಲ್ಲಿಸಿ ಇಬ್ಳಾರಿಗೂ ನ್ಯಾಯ ತೀರಿಸಬೇಕಾಗಿತ್ತು. ಆದ್ರೆ ಅಲ್ಲಿ ಗಂಡನ್ನ ಬಿಟ್ಬಿಟ್ಟು ಹೆಣ್ಮಗಳನ್ನ ಮಾತ್ರ ಹೇಳ್ಕೊಂಡ್ಬಂದು ಅಲ್ಲಿ ನ್ಯಾಯ ತೀರ್ಸಕ್ ನೋಡ್ತಾರೆ. ವ್ಯಭಿಚಾರ ಮಾಡ್ತಾ ಇದ್ಲು, ನಾವಳನ್ನ ಹೇಳ್ಕೊಂಡ್ಬಂದಿದ್ದೀವಿ. ಹಲ್ಲೆಲೂಯ. ಕಲ್ಲೊಡೆದು ಸಾಯಿಸ್ಬೇಕಂತೇಳಿ ಮೋಸೆ ಗ್ರಂಥಶಾಸ್ತ್ರದಲ್ಲಿ ಹೇಳುತ್ತೆ. ನೀನೇನ್ ಹೇಳ್ತೀಯ ಯೇಸುವೆ ಅಂತ ಹೇಳಿ. ಹಲ್ಲೆಲೂಯ. ಯೇಸಮ್ಮ ಏನ್ ಹೇಳ್ತಾರೆ? ಆ ನ್ಯಾಯ ತೀರ್ಸಕ್ ಬಂದಿಲ್ಲ. ಅವರು ನಮ್ಮನ್ನ ರಕ್ಷಿಸುವುದಕ್ಕಾಗಿ, ನಮ್ಮನ್ನ ಕಾಪಾಡೋದು, ನಾವು ಎಷ್ಟೇ ಪಾಪಿಗಳಾಗಿದ್ರು ಹಲ್ಲೆಲೂಯ ತನ್ನ ರಕ್ತದಿಂದ ತೊಳೆದು ನಮ್ಮನ್ನ ಶುದ್ಧೀಕರಿಸುವುದಕ್ಕಾಗಿ ಯೇಸು ಲೋಕಕ್ಕೆ ಬಂದರು. ಯೇಸುವಿನ ರಕ್ತ ಎಲ್ಲಾ ಪಾಪಗಳನ್ನ ತೊಳೆದು ಶುದ್ಧೀಕರಿಸುವುದಕ್ಕಾಗಿ ಯೇಸು ಲೋಕಕ್ಕೆ ಬಂದ್ರೆ ಹೊರತು ನಮಗೆ ನ್ಯಾಯ ತೀರ್ಸಕ್ ಬಂದಿಲ್ಲ. ಒಂದಿನ ನ್ಯಾಯ ತೀರ್ಪು ಬರುತ್ತೆ, ಆಗ ನಾವೆಲ್ಲ ದೇವ್ರ ಮುಂದೆ ನಿಲ್ಬೇಕು. ಆ ನ್ಯಾಯ ತೀರ್ಪಲ್ಲಿ ಏನ್ ನಡೆಯುತ್ತೆ ಅಂದ್ರೆ ಅಲ್ಲಿ ಜ್ಞಾಪಕ ಪುಸ್ತಕ ಎಂಬ ಪುಸ್ತಕ ತೆರೆಯಲ್ಪಡ್ತದೆ. ಅದರಲ್ಲಿ ಬರೆದಿರುವ ಪ್ರಕಾರ ಅವನವನಿಗೆ ಅವಳವಳಿಗೆ ನ್ಯಾಯ ತೀರ್ಪಾಯ್ತೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವ್ ಈಗ ಏನೇನ್ ಮಾಡ್ತೀವೋ ಹಲ್ಲೆಲೂಯ, ನಾವು ರಕ್ಷಣೆ ಹೊಂದೋದಿಕ್ ಮುಂಚೆ ನಾವ್ ಏನೆಲ್ಲ ನಮ್ಮ ಪಾಪಗಳು ಕಡು ಕೆಂಪಾಗಿದ್ರು, ರಕ್ತಾಂಬರದ ಕೆಂಪಾಗಿದ್ರು, ಯೇಸು ಸ್ವಾಮಿ ಅದನ್ನು ಬೆಳ್ಳಗೆ ಉಣ್ಣೆಯಂತೆ ಇಬ್ಬನಿಯಂತೆ ಬದಲಾಯಿಸಿದ ಮೇಲೆ, ಮತ್ತೆ ನೀ ರಕ್ಷಣೆ ಹೊಂದಿ ದೇವರ ಮಗನಾಗಿ ಮಗಳಾಗಿ ಆದ್ಮೇಲೆ ನೀನ್ ಮತ್ತೆ ಪಾಪ ಮಾಡೋದಾದ್ರೆ ಅದು ತೊಳೆಯಲ್ಪಡೋದಿಲ್ಲ. ಹಲ್ಲೆಲೂಯ. ನೀನ್ ಮಾಡಿದ ಒಂದೊಂದು ಜ್ಞಾಪಕ ಪುಸ್ತಕದಲ್ಲಿ ಬರೆಯಲ್ಪಡ್ತಾ ಇರುತ್ತೆ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೇವೆ, ಸತ್ತರು ದೇವರ ಮುಂದೆ ನಿಂತಾಗ ಪುಸ್ತಕಗಳು ತೆರೆಯಲ್ಪಟ್ಟವು. ಆ ಪುಸ್ತಕದಲ್ಲಿ ಅವನವನ ಕೃತ್ಯಗಳ ಪ್ರಕಾರ, ಅವನವನ ನಡತೆಗಳ ಪ್ರಕಾರ, ಅವನವನ ಪಾಪಗಳ ಪ್ರಕಾರ, ಅವನವನ ಅಕ್ರಮಗಳ ಪ್ರಕಾರ, ಅವನವನ ಅವಿಧೇಯತೆಗೆ ಪ್ರಕಾರ ನ್ಯಾಯ ತೀರ್ಪಾಯ್ತೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಅದರಿಂದನೇ ಯೇಸು ಸ್ವಾಮಿ ನಮ್ಮ ಮೇಲೆ ಪ್ರೀತಿ ಇಟ್ಟು ತನ್ನ ಜೀವನೇ ಕೊಡಕ್ಕೆ ಹಿಂಜರಿಯಲಿಲ್ಲ. ಆದ್ರೆ ನಾವು ಎಂತ ಪ್ರೀತಿ ಮಾಡ್ತೇವೆ ಅಂದ್ರೆ ಪಾಪವನ್ನು ಪ್ರೀತಿಸಿ ಯೇಸು ಸ್ವಾಮಿನ ದೂರ ಇಡ್ತಾ ಇದ್ದೇವೆ. ಯೇಸಪ್ಪ ಇದನ್ನು ಸಾರಿ ನನ್ನ ಕ್ಷಮಿಸ್ಬಿಡು, ಇದನ್ನು ಚಿಕ್ಕ ತಪ್ಪು ಮಾಡ್ಬಿಡ್ತೀನಿ, ಆಮೇಲೆ ಸಾಯೋವರೆಗೂ ನಾನು ಯಾವ ತಪ್ಪು ಮಾಡಲ್ಲ, ನಾನು ಸಾಯೋವರೆಗೂ ಯಾವ ಪಾಪ ಮಾಡಲ್ಲ, ಇದೊಂದು ಸಾರಿ ಮಾತ್ರ ನಾನು ಕ್ಷಮಿಸ್ಬಿಡ್ಬೇಕು. ಹಲ್ಲೆಲೂಯ. ಹಂಗೆ ತಂದೆಯಾದ ದೇವರ ಹತ್ರ ನಾ ಇದೊಂದು ಸಾರಿ ಸಾಯಲ್ಲ, ಇನ್ನೊಂದ್ಸಲ ಸಾಯ್ತೀನಿ ಅಂತ ಹೇಳಿದ್ರೆ ಇವತ್ತು ನಾವು ಯಾರು ರಕ್ಷಣೆ ಹೊಂದಕ್ಕಾಗ್ತಾ ಇದ್ದಿಲ್ಲ. ಹಲ್ಲೆಲೂಯ ಹೇಳ್ರಿ. ಹಲ್ಲೆಲೂಯ. ಹಲ್ಲೆಲೂಯ. ಯೇಸು ಸ್ವಾಮಿ ಏನಾದ್ರೂ ನಾ ಸಾಯಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಬೆಂಕಿ ಗಂಧಕ ಕೆರೆಗೆ ಸಿದ್ಧರಾಗಿರ್ಬೇಕಾಗಿತ್ತು. ಆತನ ಪ್ರೀತಿಸ್ತರು ನಮ್ಮನ್ನೆಲ್ಲ, ನಮ್ಮ ಮೇಲೆ ಪ್ರೀತಿ ಇಟ್ರು. ಆ ಪ್ರೀತಿ ನಿಮಿತ್ತಾನೆ. ಹಲ್ಲೆಲೂಯ. ದೇವರು ಅಂದ್ರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮ್ಮಗೋಸ್ಕರ ಪ್ರಾಣ ಕೊಟ್ಟನೆಂಬುದಾಗಿ ರೋಮಾಪುರ ಪತ್ರಿಕೆಯಲ್ಲಿ 5ನೇ 8ನೇ ವಾಕ್ಯದಲ್ಲಿ ಇವಾಗ ಓದಿದ್ದೇವೆ.
ನಾವು ಪಾಪಿಗಳನ್ನು ಗೊತ್ತಿದ್ದವ್ರ ತನ್ನ ಜೀವ ಕೊಡೋದಕ್ಕೆ ಸಂತೋಷ ಪಟ್ರು. ನಾವು ಪಾಪಿಗಳಂತ ಗೊತ್ತಿದ್ರು ನಾನು ಯಾಕೆ ಸಾಯ್ಲಿ ಅಂತ ಒಂದು ಮಾತಾದ್ರೂ ಹೇಳದಂತೆ, ನಾನು ಯಾಕೆ ಇವರಿಗೋಸ್ಕರ ಸಾಯ್ಬೇಕಂತ ತಿರಸ್ಕಾರ ಮಾಡದಂತೆ ಒಂದೇ ಮಾತು ತಂದೆ ಮಾತಿಗೆ ವಿಧೇಯರಾದ್ರು. ಹಲ್ಲೆಲೂಯ. ಇವತ್ತೆಷ್ಟೋ ವಿಶ್ವಾಸಿಗಳಿದ್ದೀವಿ, ನಾವು ತಂದೆ ಮಾತಿಗೆ ಬೆಲೆನೇ ಕೊಡೋದಿಲ್ಲ, ಅವಿಧೇಯರಾಗಿರ್ತೇವೆ. ತಂದೆ ಒಂದ್ ಮಾತಾಡಿದ್ರೆ ಮಗ ಎರಡು ಮಾತಾಡ್ತಾನೆ, ಅಮ್ಮ ಒಂದ್ ಮಾತಾಡಿದ್ರೆ ಮಗಳು ಎರಡು ಮಾತಾಡ್ತಾಳೆ. ಈ ಅಮ್ಮನೇ ಮಗಳೇ ಆ ಅಮ್ಮನ ಅಡದು ಎತ್ತಂಗೆ ಇದು ತಾಯಿ ತರ ಆಗ್ಬಿಡುತ್ತೆ, ಅಮ್ಮ ಮಗಳ ತರ ಆಗ್ಬಿಡೋದು, ಅಪ್ಪ ಮಗನ್ ತರ, ಮಗ ಅಪ್ಪನ ತರ ಆಗ್ಬಿಡೋದು. ಹಲ್ಲೆಲೂಯ. ಆದ್ರೆ ತಂದೆಯಾದ ಯೇಸುಸ್ವಾಮಿಯನ್ನ ನೋಡ್ರಿ, ತನ್ನನ್ನು ತಾನು ಎಲ್ಲೂ ಹೆಚ್ಚಿಸ್ಕೊಳ್ಳೇ ಇಲ್ಲ. ಅಲ್ಲೆಲ್ಲೂ ಹೇಳ್ರಿ, ಎಲ್ಲೂ ತನ್ನನ್ನ ಎಲ್ಲ ನಂದೆ ಅಂತ ಹೇಳಿ ಅವ್ರು ಎಲ್ಲೂ ಹೇಳಿಲ್ಲ. ಸತ್ಯದ ಮೇಲೆ ಹೇಳ್ತಾರೆ, ಆಕಾಶದ ಕೆಳಗೆ ಭೂಮಿ ಮೇಲೆ ನನಗೆಲ್ಲೋ ಅಧಿಕಾರ ಕೊಡಲ್ಪಟ್ಟಿದೆ. ಅಲ್ಲೆಲ್ಲೂಯ. ಅದರವರೆಗೂ ತಂದೆಯನ್ನೇ ಘನಪಡಿಸ್ತಿರ್ತಾರೆ, ತಂದೆಯನ್ನೇ ಮಹಿಮೆ ಪಡಿಸ್ತಿರ್ತಾರೆ, ತಂದೆಯನ್ನ ಆರಾಧಿಸ್ತಿರ್ತಾರೆ. ತಂದೆ ನಿನ್ ಚಿತ್ತವಾದ್ರೆ ಈ ಪಾತ್ರ ನನ್ನನ್ನು ಬಿಟ್ಟು ತೊಲಗಲಿ ಅಂತಾರೆ. ಹಲ್ಲೆಲೂಯ. ಎಲ್ಲ ಒಂದೊಂದು ಮಾತಿಗೂ ತಂದೆಗೆ ವಿಧೇಯನಾಗಿ ನಡೆದಂಥದ್ದನ್ನ ಯೇಸುಸ್ವಾಮಿ ನಮಗೆ ಮಾರ್ಗದರ್ಶಕರಾಗಿದೆ, ಹೀರೋ. ನಮಗೆ ಅವ್ರ ಪ್ರಕಾರನೇ ನಾವು ನಡೆಯೋರಾಗಿದ್ದೇವೆ. ಹಲ್ಲೆಲೂಯ. ಅವ್ರ ಪ್ರಕಾರನೇ ನಾವು ಜೀವಿಸೋರಾಗಿರ್ಬೇಕು. ಯಾಕಂದ್ರೆ ನಮ್ಮ ಮಾಡಲ್ಲೇ ಯೇಸುಸ್ವಾಮಿ, ನಮಗೆ ಹೀರೋನೇ ಯೇಸುಸ್ವಾಮಿ. ಅವರೇ ನಮಗೆ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ಆ ಮಾರ್ಗ ನಮಗೆ ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯ. ಅವ್ರೇನಾದ್ರೂ ಒಂದು ಮಾತು ನಾ ಸಾಯಲ್ಲ ಅಂತಿದ್ರೆ, ಆ ಶಿಲುಬೆಯಲ್ಲಿ ನನ್ನ ರಕ್ತ ಚೆಲ್ಲಲ್ಲ ಅಂತಿದ್ರೆ ನಮಗೆ ರಕ್ಷಣೆ ಇರ್ತಿದ್ದಿಲ್ಲ, ಬಿಡುಗಡೆ ಇರ್ತಿದ್ದಿಲ್ಲ. ಹಲ್ಲೆಲೂಯ. ನಮ್ಮ ಜೀವನನೇ ನರಕ ಯಾತ್ರೆ ಆಗಿರ್ತಿತ್ತು ಎಂಬುದಾಗಿ ನಾವು ತಿಳ್ಕೋಬೇಕಾಗತ್ತೆ. ಹಲ್ಲೆಲೂಯ. ಅದರಿಂದ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತ ಪಡಿಸ್ತಾರೆ. ತನ್ನ ಪ್ರೀತಿ ನಮಗೋಸ್ಕರ ಸಿದ್ಧಾಂತ ಪಡಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯ. ಒಂದು ವಾಕ್ಯ ಓದ್ಕೊಳ್ಳೋಣ. ರೋಮಾಪುರ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 37, 38, 39 ಓದೋಣ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮಗೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ? ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ನಮಗೋಸ್ಕರ ಬೇಡುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, 37ನೇ ವಾಕ್ಯದಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿ. ಎಲ್ಲ ಪಾಪದ ಮೇಲೆ ಜಯ, ಶಾಪದ ಮೇಲೆ ಜಯ, ಅಕ್ರಮದ ಜಯ, ಅನ್ಯಾಯದ ಮೇಲೆ ಜಯ, ಅಶುದ್ಧತೆ ಮೇಲೆ ಜಯ, ಶೈತಾನ ಮೇಲೆ ಜಯ. ಹಲ್ಲೆಲೂಯ. ನಮಗೆ ಜಯ ಕೊಡುವಂತ ಒಂದು ಜೀವಿತವನ್ನ ದೇವರು ನಮಗೆ ಉಂಟು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆದರೆ ನಮ್ಮನ್ನು ಪ್ರೀತಿಸಿದಾತನು ಭೂಲೋಕವಾಗಿ ಎಲ್ಲಾ ವಿಷಯಗಳ ಪೂರ್ಣ ಜಯಶಾಲಿಗಳಾಗುವಂತೆ. ಹೇಗೆಂದರೆ 38ನೇ ವಾಕ್ಯ, ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲನ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರದೆಂದು ನನಗೆ ನಿಶ್ಚಯ ಉಂಟು. ಹಲ್ಲೆಲೂಯ. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ಆತನ ಪ್ರೀತಿಗೆ ನನ್ನ ಯಾರು ಅಗಲ್ಸಕ್ಕಾಗಲ್ಲ, ಯಾರು ನಮ್ಮನ್ನು ಅಗಲ್ಸಕ್ಕಾಗಲ್ಲ. ಇವತ್ತು ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಯಾವುದೇ ಪಾಪನೋ, ಯಾವುದೇ ಶಾಪನೋ, ಯಾವುದೋ ಹಣನೋ, ಐಶ್ವರ್ಯನೋ, ಯಾವುದೇ ದುಷ್ಟಾತ್ಮನೋ, ದುರಾತ್ಮನೋ ಆತನ ಪ್ರೀತಿಯಿಂದ ನಮ್ಮನ್ನ ಅಗಲ್ಸಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರೀತಿ ಮರಣದಷ್ಟು ಬಲವಾಗಿ ತನ್ನ ಜೀವನ್ನೇ ಕೊಡೋದಕ್ಕೆ ಸಿದ್ಧ ಆಗಿದ್ದರು ಸ್ವಾಮಿ. ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಏನಂತಾರೆ, ಆದ್ರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿ ಆಗುತ್ತೇವೆ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ. ಹಲ್ಲೆಲೂಯ. ಮರಣ ಆದ್ರೂ ಸರಿ, ಜೀವ ಆದ್ರೂ. ಅಪೊಸ್ತಲನಾದ ಪೌಲ ಹೇಳ್ತಾನೆ, ನಾನು ಸತ್ತರು ಸ್ತೋತ್ರ, ಬದುಕಿದ್ರು ಸ್ತೋತ್ರ, ಇದ್ರು ಸ್ತೋತ್ರ, ಇಲ್ದಿದ್ರು ಸ್ತೋತ್ರ. ಇದ್ರೆ ದೇವ್ರ ಸೇವೆ ಮಾಡ್ತೇನೆ, ಸ್ತೋತ್ರ ಮಾಡ್ತೇನೆ, ಸ್ತುತಿಸ್ತೇನೆ.
ಇಲ್ಲ ನಾನು ಕರ್ಕೊಂಡ ನಿನ್ ಪರಲೋಕದಲ್ಲಿ ನಿನ್ ಪಾದದಲ್ಲಿ ಬಂದು ನಾನು ವಿಶ್ರಾಂತಿ ತೆಗೆದುಕೊಂತೇನೆ. ಹಲ್ಲೆಲೂಯ. ಅದನ್ನ ಮರಣ ಆಗಿದ್ರು ಸ್ತೋತ್ರ, ಜೀವವಾದರೂ ಸ್ತೋತ್ರ. ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈ ಸಂಗತಿಗಳಾಗಲಿ ಮುಂದನ ಸಂಗತಿಗಳಾಗಲಿ ಮಹತ್ವಗಳಾಗಲಿ, ಮೇಲನ ಲೋಕವಾಗಲಿ ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ಪ್ರೀತಿಯ ದೇವರ ಪ್ರೀತಿಯಿಂದ ಅಗಲಿಸಲ್ಲ. ಹಲ್ಲೆಲೂಯ. ಆ ಪ್ರೀತಿ ಇದಲ್ಲ, ಆತ ನಮ್ಮ ತೋರಿಸಿದಂತ ಪ್ರೀತಿಯನ್ನ ನಾವು ತಿರುಗಿ ಆತನಿಗೆ ತೋರಿಸುವರಾಗಿ ನಾವು ಕಾಣಲ್ಪಡಬೇಕು. ಹಲ್ಲೆಲೂಯ. ಶೋಧನೆ ಬರಲಿ, ವೇದನೆ ಬರಲಿ, ಕಷ್ಟ ಬರಲಿ, ಕಣ್ಣೀರು ಬರಲಿ, ನಿಂದೆ ಬರಲಿ, ಅವಮಾನ ಬರಲಿ, ಬಡತನ ಬರಲಿ, ದರಿದ್ರ ಬರಲಿ, ಸಾಲ ಬರಲಿ, ಸೋಲ ಬರಲಿ, ಶೈತಾನ ಏನೇ ತಂದ ಹಾಕ್ಲೆ, ಒಂದು ಮಾತಾದ್ರೂ ಆತನಿಗೆ ವಿರೋಧವಾಗಿ ಮಾತನಾಡದಂತೆ. ಹಲ್ಲೆಲೂಯ. ಅದಕ್ಕೆ ಉದಾಹರಣೆಯಾಗಿ ಯೋಬನು ಹೇಳ್ತಾನೆ, ದೇವರೇ ಕೊಟ್ರು ದೇವರೇ ತೆಗೆದುಕೊಂಡ್ರು, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಮೂರ್ಖಳಂತೆ ಯಾಕೆ ಮಾತಾಡ್ತಿ? ಕೊಟ್ಟಾಗ ಸಂತೋಷ ಪಟ್ವಿ, ತೆಗೆದುಕೊಂಡಾಗ ದುಃಖ ಪಡ್ಬೇಕಾ? ಇಲ್ಲ. ಹಲ್ಲೆಲೂಯ. ದೇವರು ಕೊಟ್ಟರು, ದೇವ್ರು ತೆಗೆದುಕೊಂಡ್ರು, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿ ಕೆಲವು ನಮ್ಮ ಜೀವಿತದಲ್ಲಿ ತಡೆಗಳು, ಅಡ್ಡಿಗಳು, ಆತಂಕಗಳು ಸೈತಾನ ತರುವಾಗ ನಾವು ಸೋತು ಹೋಗದಂತೆ, ಬಲಹೀನರಾಗದಂತೆ, ಹಲ್ಲೆಲೂಯ, ಹಿಂತಿರುಗಿ ನೋಡದಂತೆ, ಹಿಂಜಾರುವರಾಗಿ ನಾವು ಕಾಣಲ್ಪಡದಂತೆ, ಆತನ ಮಹಿಮೆಗಾಗಿ ಆತನ ಘನತೆಗಾಗಿ ನಾವು ಜೀವಿಸುವರಾಗಿರ್ಬೇಕು. ಯಾಕಂದ್ರೆ ಪ್ರೀತಿ ಮರಣದಷ್ಟು ಬಲವಾಗಿದೆ. ಬರೋ ಪ್ರೀತಿ ಪ್ರೀತಿ ಯೇಸುವಿನ ಪ್ರೀತಿ ತೋರಿಸ್ತಾ ಇರ್ತೀವಿ. ನಾವು ಯಾವಾಗ ಪ್ರೀತಿ ಮಾಡೋದು? ನಾವು ಯಾವಾಗ ಕ್ರಿಸ್ತನ ಹತ್ರ ಪ್ರೀತಿ ತೋರಿಸೋದು? ನಾವು ಯಾವಾಗ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಳ್ಳೋದು? ಹಲ್ಲೆಲೂಯ. ಕಂಡಿರೋ ಸಹೋದರನಿ ಪ್ರೀತಿ ಮಾಡದಿದ್ರೆ ಕಾಣದಿರೋ ದೇವರನ್ನ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ವಿಶ್ವಾಸಿ ನಾವೊಬ್ಬರಿಗೊಬ್ಬರು ಪ್ರೀತಿ ತೋರಿಸಿಲ್ಲ ಅಂದ್ರೆ, ಹಲ್ಲೆಲೂಯ, ನೀನ್ ಕ್ರಿಸ್ತನ ಪ್ರೀತಿ ತೋರ್ಸಕ್ಕಾಗಲ್ಲ. ನೀನ್ ಅತ್ಯನ ಪ್ರೀತಿ ತೋರಿಸಿಲ್ಲ ಅಂದ್ರೆ ಯೇಸುವಿನ ನೀ ಪ್ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ಸೊಸೆಗೆ ಪ್ರೀತಿ ತೋರಿಸ್ತಾ ಹೋದ್ರೆ ನೀನ್ ಯೇಸುವಿನ ಪ್ರೀತಿ ಮಾಡಕ್ ಆಗದೇ ಇಲ್ಲ. ಹಲ್ಲೆಲೂಯ. ಯಾಕೆ ಹೇಳ್ರಿ? ಹಲ್ಲೆಲೂಯ. ಪ್ರೀತಿಸದೆ ಇರುವಂತ ಶೈತಾನ ನಮ್ಮೊಳಗೆ ಬಂದು ಸೇರ್ಕೊಂಡ್ಬಿಟ್ಟಿರ್ತಾನೆ. ಹಲ್ಲೆಲೂಯ. ಪ್ರೀತಿ ಮಾಡಕ್ ಬಿಡಲ್ಲ ಅವನು, ನಮ್ಮನ್ನು ಪ್ರೀತಿಸಕ್ ಬಿಡಲ್ಲ. ಅವನು ದ್ವೇಷ ಮಾಡುವವನು, ಬೆಂಕಿ ಕಾರುವವನು, ಹಲ್ಲೆಲೂಯ, ನಾಶ ಮಾಡುವವನು, ನಷ್ಟಪಡಿಸುವವನು. ಅವನ ಸ್ವಭಾವ ನಮ್ಮಲ್ಲಿದ್ರೆ ಏನಾಗತ್ತೆ? ನಾವು ಪ್ರೀತಿ ತೋರಿಸಲ್ಲ, ನಾವು ವಿರೋಧ ಮಾಡ್ತೀವಿ, ನಾವು ಸಿಟ್ಟುಗೊಳ್ತೀವಿ, ಕೋಪಗೊಳ್ತೀವಿ. ಹಲ್ಲೆಲೂಯ. ಕೊಲೆ ಮಾಡಕ್ಕೂ ದೇವ್ರ ಮಕ್ಕಳು ಹಿಂಜರಿಯೋದಕ್ಕಿಲ್ಲ, ಕೊಲೆ ಮಾಡಕ್ಕೂ ಸರಿ. ಹಲ್ಲೆಲೂಯ. ಎಷ್ಟೋ ಜನ ಎಲ್ಲಿ ನೋಡ್ರಿ ಕ್ರೈಸ್ತರ ಮಕ್ಕಳೇ ಡಿವೋರ್ಸ್ ಆಗ್ತಿರ್ತಾರೆ. ಎಲ್ಲಿ ನೋಡ್ರಿ ಕ್ರೈಸ್ತರ ಮಕ್ಕಳೇ ಡಿವೋರ್ಸ್. ಯಾಕೆ ಹೇಳ್ರಿ? ಆ ಪ್ರೀತಿ ಇಲ್ಲ. ಮಾತಾಡ್ತೀವಿ, ಪ್ರೀತಿ ಬಗ್ಗೆ ಕೇಳ್ತೀವಿ, ಪ್ರೀತಿ ಬಗ್ಗೆ ಹೇಳ್ತೀವಿ, ಆದ್ರೆ ನಮಗ್ ಪ್ರೀತಿ ಇಲ್ಲ. ಕಂಡಿರೋ ಸಹೋದರನ ಕ್ಷಮಿಸ್ತಾ ಹೋದ್ರೆ ಕಾಣದಿರೋ ದೇವರನ್ನ ನಮ್ಮನ್ನ ಹೆಂಗ್ ಕ್ಷಮಿಸ್ತಾರೆ? ಹಲ್ಲೆಲೂಯ. ಕಂಡಿರೋ ಸಹೋದರನಿ ಪ್ರೀತಿ ಮಾಡದೇ ಇದ್ರೆ ಕಾಣದಿರೋ ದೇವರನ್ನ ನೀನ್ ಪ್ರೀತಿ ಮಾಡಕ್ ಆಗಲ್ಲ. ಕಂಡಿರೋ ತಂದೆ ತಾಯಿಯನ್ನು ಪ್ರೀತಿಸ್ತಾ ಹೋದ್ರೆ ಕಾಣದಿರೋ ಯೇಸುಸ್ವಾಮಿ ನೀನ್ ಹೆಂಗ್ ಪ್ರೀತಿಸ್ತೀಯ? ಕಂಡಿರೋ ಮಕ್ಕಳನ್ನ ಪ್ರೀತಿ ಮಾಡಿದ್ರೆ ತಂದೆ ತಾಯಿ ಕಾಣದಿರೋ ಯೇಸುಸ್ವಾಮಿ ನೀವ್ ಹೆಂಗ್ ಪ್ರೀತಿಸ್ತೀರ? ಹಲ್ಲೆಲೂಯ. ಪ್ರೀತಿ ಮರಣದಷ್ಟು ಬಲವಾಗಿದೆ, ಮರಣದಷ್ಟು ಬಲವಾಗಿದೆ. ಆ ಪ್ರೀತಿ ನಮ್ಮಲ್ಲಿ ನೆಲೆಸಿರ್ಬೇಕು, ಆ ಪ್ರೀತಿಯಲ್ಲಿ ನೆಲೆಗೊಂಡಿರ್ಬೇಕು, ಆ ಪ್ರೀತಿ ನಮ್ಮಲ್ಲಿ ಆಳ್ವಿಕೆ ಮಾಡಬೇಕು. ಕ್ರಿಸ್ತನ ಪ್ರೀತಿ ಸಾಯಕ್ಕೂ ಸರಿ, ಮರಣ ಬಂದ್ರು ರೈಟ್ ಆಯ್ತು. ಹಲ್ಲೆಲೂಯ. ಇವತ್ತೆಷ್ಟೋ ಜನ ಸೇವಕರು ತಮ್ಮನ್ನ ಹಾಗೆ ಕ್ರಿಸ್ತನಿಗಾಗಿ ಜೀವ ಕೊಟ್ಟಂತಿದ್ದಾರೆ. ಎಷ್ಟೋ ಚರಿತ್ರೆಗಳಲ್ಲಿ ಯೇಸುಸ್ವಾಮಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಬದುಕೋದಕ್ಕಿಂತ ತಲೆ ಕೊಯ್ಸ್ಕೊಳ್ಳೋದೇ ಒಳ್ಳೇದ್ ಮರ. ಯೇಸುಸ್ವಾಮಿಗೋಸ್ಕರ ನಾ ಸಾಯ್ತೀನಂತ ಜೀವ ಕೊಟ್ಟವರಿದ್ದಾರೆ. ಹಲ್ಲೆಲೂಯ ಹೇಳ್ರಿ. ಹಲ್ಲೆಲೂಯ. ನಮಗೆಲ್ಲ ಏನಾಗ್ತದೆ, ಅಂತ್ಯಕಾಲ ಬರ್ತಾ ಬರ್ತಾ ಈ ಪ್ರೀತಿ ತಣ್ಣಗೋಗ್ತಿದೆ. ಅಕ್ರಮ ಹೆಚ್ಚಾಗುವುದರಿಂದ ಅನೇಕರ ಪ್ರೀತಿ ತಣ್ಣಗಾಗ್ತಾ ಇದೆ. ಪ್ರೀತಿನೇ ಇಲ್ಲ, ಪ್ರೀತಿ ಸಾಯ್ತಾ ಇದೆ. ಹಲ್ಲೆಲೂಯ. ಮರಣದಷ್ಟಿದ್ದಂತ ಪ್ರೀತಿ ಇವಾಗ ತಿರಸ್ಕಾರ ಮಾಡುವಂತ ಪ್ರೀತಿಗೆ ವರೆಗೂ ನಾವು ಬರ್ತಾ ಇದ್ದೇವೆ. ನಾವು ಪ್ರೀತಿಸಿದವರಾಗಿ ಕಾಣಲ್ಪಡ್ತಾ ಇದ್ದೇವೆ. ಆದ್ರೆ ದೇವರು ಯೇಸುಸ್ವಾಮಿ ಪ್ರೀತಿ ಮಾಡಿ ತನ್ನ ಪ್ರಾಣವನ್ನೇ ನಮಗೋಸ್ಕರ ಕೊಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಸಮಯ ಹೋಗ್ತಾ ಇದೆ, ರಾತ್ರಿ ಭೋಜನ ಇದೆ. ತೀತನ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ.
3ನೇ ಅಧ್ಯಾಯ 3ನೇ ವಾಕ್ಯ. முற்காலத்தில நாமும் புத்தியீனரும் கீழ்ப்படியாதவர்களும் வழி தப்பி நடக்கிறவர்களும் பலவித இச்சைகளுக்கு இன்பங்களுக்கும் அடிமைப்பட்டிருந்தோம். குணத்தோடும் பொறாமையோடும் ஜீவனம் பண்ணுகிறவர்களும் பகைக்கப்பட்டவர்களாகவும் ஒருவரை ஒருவர் பகைக்கிறவர்களுமாய் இருந்தோம். நம்முடைய இரட்சகராகிய தேவனுடைய தயையும் மனுஷர் மேலுள்ள அன்பும் பிரசன்னமான போது நாம் செய்த நீதியின் கிரியைகளின் நிமித்தம் அவர் நம்மை ரட்சியாமல் தமது இரக்கத்தின்படியே மறுஜென்மம் முழுக்கினாலும் பரிசுத்த ஆவியினுடைய புத்தி தாக்குதலினாலும் நம்மை ರಕ್ಷಿத்தார். ಆಮೆನ್. ನಾವು ಸಹ ಮೊದಲು ಅವಿವೇಕಿಗಳು. ಆಮೆನ್. ಎಲ್ಲ ನನ್ನ ನೋಡ್ರಿ, ನಾವೆಲ್ಲ ಮುಂಚೆ ಎಂತವರಾಗಿದ್ವಿ? ಅವಿವೇಕಿಗಳಾಗಿದ್ವಿ. ಆಮೇಲೆ ಅವಿಧೇಯರಾಗಿದ್ವಿ. ಯಾವ್ದು ವಿಧೇಯತೆ ಅನ್ನೋದು ನಮಗೆ ಗೊತ್ತಿಲ್ಲ. ಅವಿಧೇಯರು. ನಾವು ಮಾಡಿದ್ದೆ, ನಾವು ಕುಣಿದಿದ್ದೆ, ನಾವು ನಡೆದಿದ್ದೆ, ನಾವು ಓಡಿದ್ ಒಟ್ಟಾನೆ ನಮ್ದೇ ದಾರಿ, ನಾವೇ ನಡೆದಿದ್ ಮಾರ್ಗ. ಅವಿಧೇಯರು, ಮೋಸ ಹೋದವರು, ಪಾಪಕ್ಕೋಸ್ಕರ ಪಾಪದ ವಿಷಯದಲ್ಲಿ ಅನೇಕ ವಿಷಯಗಳಲ್ಲಿ ನಾವು ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿದ್ದವರು ಮತ್ತು ಭೋಗಗಳಿಗೆ ಅಧೀನರು, ಭೋಗಗಳಿಗೆ ಆಸೆ ಆಕಾಂಕ್ಷೆಗಳಿಗೆ ನಾವು ಅಧೀನರಾಗಿದ್ದೆವು. ಕೆಟ್ಟತನ, ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಾಗೆ ಮಾಡುವವರು ಆಗಿದ್ದೆವು. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಿಂದಲೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಂಥವ್ರು ಅಂತ ಹೇಳಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತಾ ಇದೆ. ನಾವೆಂಥವ್ರಾಗಿದ್ದೇವೆ ಅಂತ ಹೇಳಿ ದೇವ್ರು ನಮ್ಮನ್ನ ವಾಕ್ಯದ ಮೂಲಕ ಎಚ್ಚರಪಡಿಸ್ತಾ ಇದ್ದಾರೆ. ಆದ್ರೆ ಆ ಪ್ರೀತಿ ನಮಗೋಸ್ಕರ ಸಾಯುವುದಕ್ಕೂ ಹಿಂಜರಿಯಲಿಲ್ಲ. ಹಲ್ಲೆಲೂಯಾ. ಆತನ ನನ್ನ ಜೀವ ಕೊಡೋದಕ್ಕೂ ನಮಗೋಸ್ಕರ ಆತನ ಹಿಂಜರಿಯಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಆತನ ಪ್ರೀತಿ ಮರಣದಷ್ಟು ಬಲವಾಗಿದೆ. ಆತನ ಪ್ರೀತಿ ಮರಣದಷ್ಟು. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರನ್ನು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವಕ್ಕೆ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನ ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕದಾಗಿ ಮಾತಾಗಿದೆ. ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿಯೂ ಜಾಗರೂಕರಾಗಿರುವಂತೆ ನೀನು ಈ ಎಲ್ಲಾ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ. ಈ ಉತ್ತಮವೋ ಮನುಷ್ಯರಿಗೆ ಪ್ರಯೋಜನಕರವೂ ಆಗಿದೆ. ಹಲ್ಲೆಲೂಯಾ. ಅದರಿಂದ ಕಡೆ ವಾಕ್ಯ ನೋಡೋಣ. ಅಲ್ಲಿ ವಾಕ್ಯ 10ನೇ ವಾಕ್ಯ ಹೋದ್ರಮ್ಮ. ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು 2 ಸಾರಿ ಬುದ್ಧಿ ಹೇಳಿದ ಮೇಲೆ ಬಿಟ್ಟು ಬಿಡು. ಸಭೆಯಲ್ಲಿ ಈಗೆಲ್ಲ ಜನ ಎದ್ದೇಳ್ತಾ ಇದ್ದಾರೆ, ತನ್ನಿಷ್ಟದಂತೆ ನಡೆಯುವಂತೆ, ತನ್ನ ಮನಸ್ಸಿನಂತೆ ನಡೆಯುವಂತವರಾಗಿ ಭೇದ ಹುಟ್ಟಿಸುವಂತವ್ರು ಎದ್ದೇಳ್ತಾರೆ ಸಭೆಯಲ್ಲಿ. 1 ಸಲ ಹೇಳೋಣ, 2 ಸಲ ಹೇಳೋಣ, ಬುಟಾಕ್ಬಿಡು, ನಾನು ಯಾಕೆ ತೀರಿಸ್ತೀನಿ ಅಂತಾರೆ. ಹಲ್ಲೆಲೂಯಾ. ಆದ್ರೆ ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು. ಯೇಸು ಕ್ರಿಸ್ತ ನಮಗೋಸ್ಕರ ತನ್ನ ಸ್ವಂತ ಜೀವವನ್ನೇ ಕೊಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಆತ ನಮಗೋಸ್ಕರ ತನ್ನ ಪ್ರಾಣ ಕೊಡೋದಿಕ್ಕೂ ತನ್ನ ಜೀವವನ್ನು ಕೊಡೋದಿಕ್ಕೂ ಆತ ಹಿಂಜರಿಯದ ದೇವರೆಂಬುದಾಗಿ ಆ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನು ಸಾಯೋದಿಕ್ಕೂ ಒಂದೇ ಒಂದು ಕಾರಣ. 2 ಕೊರಿಂಥಿಯರ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 19ನೇ ವಾಕ್ಯ ಓದ್ಬಿಡೋಣ. 2 ಕೊರಿಂಥಿಯರ 5:19. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದೇನೆಂಬುದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಪಡಿಮ. தேவன் உலகத்தாருடைய பாவங்களை எண்ணாமல் கிறிஸ்துவுக்குள் அவர்களை தமக்கு ஒப்பாவாக்கில் ஒப்புரவாக்குதலின் உபதேசத்தை எங்களிடத்தில் ஒப்புவித்தார். ಆಮೆನ್. ಹಲ್ಲೆಲೂಯಾ. ಆ ವಾಕ್ಯ ಹೇಳುತ್ತೇನಂತ ಹೇಳಿ ಅಂದ್ರೆ 19ನೇ ವಾಕ್ಯ, ಆ ಸಮಾಧಾನಕರವಾದೆಂದರೆ ದೇವರು ಮನುಷ್ಯರ
ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನ್ನ ಸಮಾಧಾನ ಪಡಿಸಿಕೊಳ್ಳುವುದೆಂಬುದನ್ನು ಅದನ್ನು ಸಾರುವ ಸೇವೆಗೆ ನಮ್ಮನ್ನ ನೇಮಿಸಿದ. ನಮ್ಮ ಅಪರಾಧಗಳೆಲ್ಲ ತೆಗೆದಾಕಿ ಸಾರುವವರಾಗಿ, ಹೌದು ನಾನು ಪಾಪಿಯಾಗಿದ್ದೆ, ನಾ ಪಾಪ ಮಾಡ್ತಿದ್ದೆ, ವ್ಯಭಿಚಾರ ಮಾಡ್ತಿದ್ದೆ, ನಾ ಕಳ್ಳನಾಗಿದ್ದೆ, ನಾ ಕುಡುಕನಾಗಿದ್ದೆ, ಹಲ್ಲೆಲೂಯಾ, ಯೇಸು ಸ್ವಾಮಿ ನನ್ನ ಜೀವಿತವನ್ನ ಬದಲಾಯಿಸಿದ್ರು, ನಾ ಸಾಕ್ಷಿಯಾಗಿದ್ದೇನೆ ಅಂತೇಳಿ ಸಾಕ್ಷಿ ಕೊಡುವಂತೆ ಸಾರುವ ಸೇವೆಗೆ ನಮ್ಮನ್ನ ನೇಮಿಸಿದನು. ಸಾಕ್ಷಿ ಕೊಡುವಂತೆ ದೇವರು ನಮ್ಮನ್ನು ನೇಮಿಸಿದ್ರು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆ ಪ್ರೀತಿ ಅಂತಂದ್ರೆ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಡೋದಕ್ಕೆ ಹಿಂಜರಿಯದ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದು ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟು ನಮ್ಮನ್ನೆಲ್ಲ ರಕ್ಷಿಸಿದರು. ಹಲ್ಲೆಲೂಯಾ. ಇವಾಗ ನಮಗೋಸ್ಕರ ಪ್ರಾಣ ಕೊಟ್ಟವ್ರಿಗೆ ನಾವೇನ್ ಮಾಡ್ಬೇಕು? ಹಲ್ಲೆಲೂಯಾ. ಜೀವ ಕೊಟ್ಟಾದರೂ ದೇವರ ವಾಕ್ಯವನ್ನ ಸಾಕ್ಷಿಯಾಗಿ ಸಾರಬೇಕು, ಸಾಯೋದಕ್ಕೂ ಹಿಂಜರಿಯದಂತೆ. ಹಲ್ಲೆಲೂಯಾ. ಸಮಯ ಇಲ್ಲ, ಇನ್ನು ವಾಕ್ಯದ ಅದು ಸಮಯ ಇಲ್ಲ. ಬೇರೆ ವಾರ ಇದ್ರೆ ನಾನು ತಿಳಿಸ್ತಿದ್ದೆ, ಹೇಗೆಲ್ಲ ಹೋರಾಡಿ, ಹೇಗೆಲ್ಲ ಸೇವೆ ಮಾಡಿದ್ರು, ಹೇಗೆಲ್ಲ ತನ್ನ ಜೀವನ ಪಣ ಇಟ್ಟರು ಕ್ರಿಸ್ತನಿಗೋಸ್ಕರ, ನನಗೋಸ್ಕರ ಜೀವ ಕೊಟ್ಟಂತೆ ಸ್ವಾಮಿಗೆ ನನ್ನ ಜೀವವನ್ನು ಕೊಡೋದಕ್ಕೆ ನಾನು ಶಕ್ತನಾಗಿದ್ದೇನೆ ಅಂತೇಳಿ ಸಾಕ್ಷಿಗಳಾಗಿ, ರಕ್ತ ಸಾಕ್ಷಿಗಳಾಗಿ ಸತ್ತವರನ್ನ ಕುರಿತು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ಆತನ ಲೋಕಕ್ಕೋಸ್ಕರ ಬಂದು ನಮಗೋಸ್ಕರ ತನ್ನ ಪ್ರೀತಿಯನ್ನು ತೋರಿಸಿ ತನ್ನ ಪ್ರೀತಿಯಲ್ಲೇ ಇದ್ದು, ಅಲ್ಲ ಇವಾಗ್ಲೂ ನೋಡ್ರಿ ನಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ನಾವೇನಾದ್ರೂ ಒಂದು ತಪ್ಪು ಮಾಡಿದ್ರೆ ಕೂಡಲೇ ನಮಗೆ ದಂಡನೆ ಬರೋದಿಲ್ಲ. ನಮ್ಮನ್ನು 2 ಸಲ ಕ್ಷಮಿಸ್ತಾರೆ, 3ನೇ ಸಲ ಕೈ ಬಿಟ್ಟು ಬಿಡ್ತಾರೆ. ಶೈತಾನಿಗೆ ಒಪ್ಪಿಸ್ಕೊಡ್ತಾರೆ. ಶೈತಾನ ಬರ್ತಾನೆ, ಮುಂದಿನ ಸ್ಥಿತಿಗಿಂತ ಅಂತ್ಯಸ್ಥಿತಿ ಬಹಳ ಕೆಟ್ಟದಾಗಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ನಮ್ಮ ಅಂತ್ಯಸ್ಥಿತಿ ಕೆಟ್ಟದಾಗಿರದಂತೆ, ಅಂತ್ಯಸ್ಥಿತಿ ಕಣ್ಣು ಮುಚ್ಚಿದ್ರೆ ಪರಲೋಕ ರಾಜ್ಯಕ್ಕೆ ಹೋಗಂತೆ, ಕಣ್ಣು ಮುಚ್ಚಿದ್ರೆ ದೇವರ ರಾಜ್ಯದಲ್ಲಿ ಜೀವಿಸುವಂತವರಾಗಿ ನಾವು ಕಾಣಲ್ಪಡುವಂತೆ. ಹಲ್ಲೆಲೂಯಾ. ಆ ಪ್ರೀತಿಯನ್ನು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು, ಆ ಪ್ರೀತಿ ಮರಣದಷ್ಟು ಬಲವಾಗಿದೆ. ಹಲ್ಲೆಲೂಯಾ. ಕ್ರಿಸ್ತನ ಪ್ರೀತಿ ಮರಣದಷ್ಟು ಬಲ, ನಮಗಾಗಿ ಸತ್ತು ಊನಲ್ಪಟ್ಟು ಮೃತ್ಯುಂಜಯನಾಗಿದ್ದು ನಿನ್ನೆ ಇವತ್ತು ನಾಳೆ ಎಂದು ಮಾರ್ಪಡದವರಾಗಿದ್ದಾರೆ. ಹಲ್ಲೆಲೂಯಾ. ಅದರಿಂದ ಆತರಿಗೋಸ್ಕರ ನಾವು ಇನ್ನೂ ಭಯದಿಂದಲೂ, ಇನ್ನೂ ಭಕ್ತಿಯಿಂದಲೂ, ಇನ್ನೂ ಪರಿಶುದ್ಧತೆಯಿಂದಲೂ ನಾವು ಜೀವಿಸುವವರಾಗಿ ಕಾಣಲ್ಪಡೋಣ. ದೇವರ ವಾಕ್ಯವನ್ನು ಆಶ್ರಯಿಸಲಿ. ನಾವೆಲ್ಲರೂ ಮೊಣಕಾಲೋಣ. ಕೇಳಿದ ವಾಕ್ಯಕ್ಕೋಸ್ಕರ ಒಬ್ರು ಬೇಗನೆ ಪ್ರಾರ್ಥನೆ ಮಾಡೋಣ.